ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೈಫ್ನಲ್ಲಿ ಪ್ರಿಯಾರಿಟಿನ ಹೇಗೆ ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ತುಂಬ ಜನ ಇಡೋದು ಈ ಜಾಗದಲ್ಲಿ ಜೀವನದಲ್ಲಿ ಯಾರಿಗೆ ಮೊದಲನೇ ಆದ್ಯತೆ ಕೊಡಬೇಕಂತ ಗೊತ್ತಿರಲ್ಲ. ಪ್ರಿಯಾರಿಟಿ ಸರಿ ಇಲ್ಲ ಅಂದರೆ ಫ್ರೆಂಡ್ಸ್ ಲೈಫ್ ಸೆಟ್ ಆಗೋದೇ ಇಲ್ಲ. ಇದನ್ನು ತಿಳ್ಕೊಳ್ಳಿ. ನಮ್ಮ ಜೀವನದಲ್ಲಿ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನು ಗೊತ್ತಾ? ಯಾರಿಗೆ ಇಂಪಾರ್ಟೆಂಟ್ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರು ಮೊದಲು ಬರ್ತಾರೆ, ಯಾರು ಕೊನೆಗೆ ಬರ್ತಾರೆ, ಈ ಒಂದು ನಿಜಾನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಗುರಿ ಮುಟ್ಲಿಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಯೂಶಲಿ ನಿಮ್ಮ ಪ್ರಿಯಾರಿಟಿ ಏನು ಅಂದರೆ ತುಂಬ ಜನ ಫ್ರೆಂಡ್ಸ್ಗೆ ಫಸ್ಟ್ ಪ್ಲೇಸ್ ಕೊಡ್ತಾರೆ, ಫ್ರೆಂಡ್ಸ್ ಇಲ್ಲದ್ರೆ ಏನೂ ಇಲ್ಲ ಅಂತ. ಸೊ ಕೆಲವರು ಜಾಬಿಗೆ ಕೊಡ್ತಾರೆ, ಕೆಲವರು ಲವರ್ಸ್ಗೆ ಕೊಡ್ತಾರೆ. ಆದರೆ ತಮಗೆ ತಾವು ಪ್ರಿಯಾರಿಟಿ ಇದ್ದೀವಿ ಅನ್ನೋದೇ ಮರ್ತ್ಬಿಡ್ತಾರೆ. ನೀವು ಸರಿಯಾದ ಚಾಯ್ಸ್ ಮಾಡಿ ಸರಿ ದಾರಿಲಿ ಹೋದರೆ ತಾನೇ ನಿಮ್ಮ ಫ್ಯಾಮಿಲಿನ ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಫ್ರೆಂಡ್ಸ್, ಮೊದಲಿಗೆ ಸೆಲ್ಫ್ ಪ್ರಿಯಾರಿಟಿ ಇರಬೇಕು. ನಿಮಗೆ ನೀವು ಪ್ರಿಯಾರಿಟಿ ಕೊಟ್ಕೊಳ್ಳಿ. ಯಾಕಂದರೆ ನಿಮ್ಮ ಹೆಲ್ತು ಚೆನ್ನಾಗಿರಬೇಕು, ನಿಮ್ಮ ಮೆಂಟಲ್ ನೆಮ್ಮದಿ ಕೂಡ ಚೆನ್ನಾಗಿರಬೇಕು. ಸೊ ಅದರಿಂದ ನಿಮ್ಮ ಗ್ರೋತ್ ಇರಬೇಕು. ಆದ್ದರಿಂದ ಯಾವಾಗಲೂ ಫಸ್ಟ್ ಪ್ರಿಯಾರಿಟಿ ಯಾವಾಗೂ ಸೆಲ್ಫ್ ಪ್ರಿಯಾರಿಟಿ ಇರಬೇಕು. ಸೆಕೆಂಡ್ ಪ್ರಿಯಾರಿಟಿ ಯಾವತ್ತಿದ್ರೂ ಫ್ಯಾಮ್ಲಿಗೆ ಕೊಡಿ ಫ್ರೆಂಡ್ಸ್ ಬರೋದಿಲ್ಲ. ಯಾಕಂದರೆ ಅವ್ರು ಯಾವಾಗೂ ನಿಮ್ಮ ಬ್ಯಾಕ್ ಬೋನ್ ಆಗಿರ್ತಾರೆ, ಅವರಿಂದನೇ ನೀವು. ಇದನ್ನು ಯಾವತ್ತೂ ಮರಿಬೇಡಿ. ಸೊ ಸೆಕೆಂಡ್ ಪ್ರಿಯಾರಿಟಿ ಆಲ್ವೇಸ್ ಫ್ಯಾಮಿಲಿ ಆಗಿರ್ಬೇಕು. ಸೊ ಮೂರನೇ ಪ್ರಿಯಾರಿಟಿ ನೋಡೋದಾದರೆ ಅದು ಬಂದು ನಿಮ್ಮ ವರ್ಕ್ ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ಆಗಿರ್ಬೋದು. ನಿಮ್ಮ ವರ್ಕ್ ಆಗಿರ್ಬೋದು, ಕೆರಿಯರು ತುಂಬಾ ಇಂಪಾರ್ಟೆಂಟು. ಸೊ ಮೂರನೇ ಪ್ರಿಯಾರಿಟಿ ನಿಮ್ಮ ಕೆರಿಯರ್ ಬಗ್ಗೆ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ವರ್ಕಿಂದನೇ ನಿಮಗೆ ಮನಿ ಬರೋದು, ದುಡ್ಡಿಂದನೇ ಎಲ್ಲನೂ. ಸೊ ದುಡ್ಡಿದ್ರೆ ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಸೊ ನಾಲ್ಕನೇ ಪ್ರಿಯಾರಿಟಿ ನೋಡೋದಾದರೆ ಫ್ರೆಂಡ್ಸ್ ಆ್ಯಂಡ್ ಅದರ್ಸ್, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್, ನಾರ್ಮಲ್ ಫ್ರೆಂಡ್ ಯಾರಾದರೂ. ನಾನು ಹೇಳಿದ 3 ಪ್ರಿಯಾರಿಟಿ ನಿಮ್ಮ ಲೈಫಲ್ಲಿದ್ದರೆ 4ನೇ ಪ್ರಿಯಾರಿಟಿ ಆಟೋಮೆಟಿಕ್ ನಿಮ್ಮ ಹಿಂದೆ ಬರುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ನಾನೊಂದು ಲೈನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟು ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬಂದು ನಿಮ್ಮ ಇನ್ನರ್ ಪೀಸ್. ನೆಮ್ಮದಿ ಇಲ್ಲ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್. ಯಾರಾದರೂ ಹೋಗ್ಬೋದು, ಯಾರಾದರೂ ಬರ್ಬೋದು, ಜಾಬ್ ಕೂಡ ಚೇಂಜ್ ಆಗ್ಬೋದು. ಆದರೆ ನಿಮ್ಮ ನೀವು ಕಳ್ಕೊಂಡ್ರೆ ಜೀವನನೇ ಶೂನ್ಯ ಆಗುತ್ತೆ. ಆದ್ದರಿಂದ ಇವತ್ತಿಂದನೇ ಒಂದು ರೂಲ್ ಮಾಡ್ಕೊಳ್ಳಿ. ನಿಮಗೆ ನೀವು ಇಂಪಾರ್ಟೆಂಟ್ ಕೊಡ್ತೀರಾ, ಸೆಲ್ಫ್ ಇಂಪಾರ್ಟೆಂಟ್ ಪ್ಲಸ್ ನಿಮ್ಮ ಪೀಸಿಗೆ ಇಂಪಾರ್ಟೆಂಟ್ ಕೊಡ್ತೀನಿ ಅಂತ ಇಷ್ಟು ಹೇಳಿ ನನ್ನ ಪುಟ್ಟ ಮಾತು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಗೊತ್ತಲ್ಲ, ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಪ್ರಿಯಾರಿಟಿ ಏನು ಅನ್ನೋದನ್ನ ನಮಗೆ ಕಮೆಂಟ್ಗಳು ಕೂಡ ತಿಳಿಸ್ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು.